ಈ ಜನ್ಮದಲ್ಲಿ ಈ ದೇಹದಲ್ಲಿ ಪಡೆಯಲಾಗದ ಪುರುಷೋತ್ತಮನ ಪ್ರೇಮವನ್ನು, ಅವರ ಪಾದ ಸೇವೆಯನ್ನು ಮಾಡುವ ಅವಕಾಶವನ್ನು ಮುಂದಿನ ಜನ್ಮದಲ್ಲಿ, ಮುಂದಿನ ದೇಹದಲ್ಲಿ ಪಡೆಯುತ್ತೇನೆ. ಆಗ ನನ್ನ ಪತಿಯಿಂದಲೇ ನಿನ್ನ ಸಂಹಾರ. ನಮೋ ಅಗ್ನಿದೇವ, ನನ್ನ ದೇಹವನ್ನು ಸ್ವೀಕರಿಸು. ಅಬ್ಬಬ್ಬಾ ಮುನೀಂದ್ರ, ಆ ದಶಕಂಠ ರಾವಣನ ದುಷ್ಟತನಗಳ ಬಗ್ಗೆ ಕೇಳಿ, ತನ್ನ ಮಲ ಸಹೋದರನಾದ ಕುಬೇರನನ್ನು ಲಂಕೆಯಿಂದ ಓಡಿಸಿ ಅದನ್ನು ತನ್ನ ವಶಪಡಿಸಿಕೊಂಡಿದ್ದ. ಇದಾದ ಮೇಲೆ ಕುಬೇರನು ಅಳಕಾ ನಗರಿಯಲ್ಲಿದ್ದರೂ ಅಲ್ಲಿಗೂ ಹೋಗಿ ಅವನ ಪುಷ್ಪಕ ವಿಮಾನವನ್ನು ಅಪಹರಿಸಿದ. ಇದಾದ ನಂತರ ಪರಮೇಶ್ವರನ ಕೈಲಾಸವನ್ನು ಎತ್ತಲು ಹೋಗಿ ಗರ್ವಭಂಗವಾದ ಮೇಲೂ ರಂಬೆಯನ್ನು ಬಲಾತ್ಕರಿಸಿದ. ಇಷ್ಟೆಲ್ಲ ಅನಾಹುತಗಳಾದ ಮೇಲೂ ವಿವೇಕವನ್ನು ತಂದುಕೊಳ್ಳದೆ ವೇದವತಿಯನ್ನು ಬಲಾತ್ಕರಿಸಲು ಮುಂದಾದ ಎಂಬ ವಿಚಾರವು ತಮ್ಮಿಂದ ತಿಳಿದ ಮೇಲಂತೂ ಆ ರಾವಣನ ಬಗ್ಗೆ ಜಿಗುಪ್ಸೆಯೂ ತಿರಸ್ಕಾರವೂ ಉಂಟಾಗಿದೆ. ಜನಕ ಮಹಾರಾಜ, ಆ ರಾವಣನಿಂದ ಮುಂದೆ ಇನ್ನು ಏನೇನು ಅನಾಹುತಗಳು ನಡೆಯಬೇಕಾಗಿದೆಯೋ. ಒಟ್ಟಿನಲ್ಲಿ ವೇದವತಿಯು ನಿನಗೆ ಸೀತೆಯಾಗಿ ಸಿಗಲು ಆ ರಾವಣನ ಪಾತ್ರವೂ ಇದೆ ಎನ್ನುವುದು ನಿನಗೆ ತಿಳಿಯಿತಲ್ಲ. ಆದರೆ ಮುನೀಂದ್ರ, ಆ ರಾವಣನ ದುಷ್ಟತನವನ್ನು ಸಹಿಸದ ವೇದವತಿಯು ತನ್ನನ್ನು ತಾನೇ ದಹಿಸಿಕೊಂಡು ಭಸ್ಮವಾದಳು ಎಂದಿರು. ಹೀಗೆ ಭಸ್ಮವಾದ ವೇದವತಿಯು ನಮ್ಮ ರಾಜ್ಯದ ಭೂಮಿಯಲ್ಲಿ, ಅದು ಸ್ವರ್ಣ ಪೆಟ್ಟಿಗೆಯಲ್ಲಿ ಶಿಶಿರೂಪಿಯಾಗಿ ಪುನರವತರಿಸಲು ಕಾರಣವಾದಳು. ಹೇಳುತ್ತೇನೆ ಮಹಾರಾಜ, ಹೇಳುತ್ತೇನೆ. ವೇದವತಿಯು ಭಸ್ಮವಾದ ಮೇಲೆ ಪ್ರಭು, ತಮ್ಮ ಆಜ್ಞೆಯಂತೆ ವೇದವತಿಯ ಭಸ್ಮವನ್ನು ಈ ಸುವರ್ಣ ಪೆಟ್ಟಿಗೆಯಲ್ಲಿ ತುಂಬಿಸಿಕೊಂಡು ತಂದಿದ್ದೇನೆ. ಇದನ್ನು ಲಂಕೆಗೆ ಹೊಯ್ದು ಜಲದಲ್ಲಿ ವಿಸರ್ಜಿಸಿ ಸಂಸ್ಕಾರ ನಡೆಸಿದ. ಮೂರ್ಖರಂತೆ ಮಾತನಾಡಬೇಡ. ಆ ಸುಂದರಿಯ ನೆನಪಾದೊಡನೆ ಈ ಭಸ್ಮವು ನನ್ನ ಕಣ್ಣು ಮುಂದೆ ಇರಬೇಕು. ನಮ್ಮ ಚಿತ್ತ ಪ್ರಭು. ಲಂಕೆಗೆ ಹೊರಡೋಣ. ಮಹಾರಾಜ, ಈ ಸೀತೆಯು ನಿನಗೆ ದೊರೆತು ಹಿಂದೆಂದೂ ಕಾಣದಂತಹ ಆನಂದವನ್ನು, ಸಂಭ್ರಮವನ್ನು ಉಂಟು ಮಾಡಿದ್ದಾಳೆ ಅಲ್ಲವೇ? ಹೌದು. ಈ ಅರಮನೆಯಲ್ಲಿ ಕಂದನ ಅಳು ನಗುವನ್ನು ಕೇಳುತ್ತೇನೆಯೂ ಇಲ್ಲವೋ, ಆ ಮಗುವು ತಪ್ಪು ಹೆಜ್ಜೆಗಳನ್ನು ಇಡುವುದನ್ನು ನೋಡುತ್ತೇನೆಯೂ ಇಲ್ಲವೋ, ಹಸು ಕಂದನನ್ನು ಎತ್ತಿ ಮುದ್ದಾಡುವ ಭಾಗ್ಯ ನನಗೆ ಈ ಜನ್ಮದಲ್ಲಿ ಲಭಿಸುತ್ತದೆಯೋ ಇಲ್ಲವೋ ಎಂಬ ಆತಂಕ ಉಂಟಾಗಿತ್ತು. ಆದರೆ ಈಗ ಅದೆಲ್ಲವೂ ಪರಿಹಾರವಾಗಿ ಮಹದಾನಂದವಾಗಿದೆ. ಈ ಕಂದ ಹಿಂದಿನ ಜನ್ಮದಲ್ಲಿ ವೇದವತಿಯಾಗಿದ್ದನ್ನು ನಮಗೆ ಹೇಳಿದೆ. ಆದರೆ ಸ್ವರ್ಣ ಪೆಟ್ಟಿಗೆಯಲ್ಲಿ ಈ ಮಗು ನಮ್ಮ ರಾಜ್ಯದ ಭೂಮಿಯಲ್ಲಿ ಹೇಗೆ ಸೇರಿತು ಎಂಬ ವಿಚಾರವನ್ನು ತಿಳಿಯಲು ಕ್ಷಣ ಕ್ಷಣಕ್ಕೂ ನನ್ನಲ್ಲಿ ಕುತೂಹಲ ಉಂಟು ಮಾಡುತ್ತದೆ. ಅದನ್ನು ದಯಮಾಡಿ ತಿಳಿಸುತ್ತೇನೆ ಮಹಾರಾಜ. ವೇದವತಿಯು ಭಸ್ಮವಾದ ನಂತರ ಆ ಭಸ್ಮವನ್ನು ರಾವಣನು ಲಂಕೆಗೆ ತೆಗೆದುಕೊಂಡು ಹೋದನು. ಅನಂತರ ಲಂಕೆಯಲ್ಲಿ ರಾವಣನಿಗೆ ಹಲವಾರು ಸೋಲುಗಳು, ತೊಂದರೆಗಳು ಉಂಟಾದವು. ಕೈಲಾಸ ಪರ್ವತವನ್ನೇ ಅಲುಗಾಡಿಸಿದ ಬಲವಂತ, ಪರಶಿವನಿಂದ ರಾವಣ ಎಂದು ಕರೆಸಿಕೊಂಡ ಧೀಮಂತ, ಉಗ್ರ ತಪಸ್ಸಿನಿಂದ ಬ್ರಹ್ಮನನ್ನು ಮೆಚ್ಚಿಸಿ ವರವನ್ನು ಪಡೆದು 3 ಲೋಕಗಳನ್ನು ಜಯಿಸಿದ ಪರಾಕ್ರಮಿ, ಯಾವ ಲೋಕದಲ್ಲಿಯೂ ಇಲ್ಲದ ವೈಭವದ ಲಂಕಾಧೀಶ್ವರ, ಸೋಲನ್ನೇ ಕಾಣದ ಸಾಹಸಿ, ಬಯಸಿದ್ದನ್ನು ಕ್ಷಣಾರ್ಧದಲ್ಲಿ ಪಡೆಯುವ ಚತುರ. ಇಂತಹ ರಾವಣನಿಗೆ ಸೋಲು
ಕಾರ್ತ್ಯವೀರ್ಯಾರ್ಜುನನೆದುರಿಗೆ ಸೋಲು, ವಾಲಿ ಎದುರಿಗೆ ಸೋಲು, ಸೋಲು ಸೋಲು ಸೋಲು. ಆ! ಏ ರಾವಣ, ಏನನ್ನು ಬೇಕಾದರೂ ಸಹಿಸಬಲ್ಲ, ಆದರೆ ಸೋಲನ್ನು ಸಹಿಸುವುದಿಲ್ಲ, ತಿರಸ್ಕಾರವನ್ನು ಸಹಿಸುವುದಿಲ್ಲ. ನಿಮ್ಮಲ್ಲಿ ಯಾರಾದರೂ ಇದಕ್ಕೆ ಉತ್ತರ ಕೊಡಿ. ಯಾಕೆ ಯಾಕೆ ಈ ಸೋಲು ಸಂಭವಿಸುತ್ತಿದೆ? ನನಗೆ ಉತ್ತರ ಬೇಕು. ಇಲ್ಲದಿದ್ದರೆ ನಿಮ್ಮ ತಲೆದಂಡ. ಯಾಕೆ ಈ ಸೋಲು ಸಂಭವಿಸುತ್ತಿದೆ? ನನಗೆ ಉತ್ತರ ಬೇಕು. ಇಲ್ಲದಿದ್ದರೆ ನಿಮ್ಮ ತಲೆದಂಡ. ಈ ಸೋಲಿಗೆ ಕಾರಣವನ್ನು ತಿಳಿಸಿ ಗೆಲ್ಲುವ ಮಾರ್ಗವನ್ನು ಸೂಚಿಸಿ. ಅಮಾತ್ಯರೇ, ಮಾತನಾಡಿ. ಮಹಾಪ್ರಭು, ಯಾವುದೇ ಹೋರಾಟದಲ್ಲಿ ಶತ್ರುವಿನ ಬಲವನ್ನು ಮುಂಚಿತವಾಗಿ ಅರಿತು ಅದಕ್ಕೆ ತಕ್ಕಂತೆ ಸಿದ್ಧತೆ ಮಾಡಿ ಯುದ್ಧ ಮಾಡುವುದು ಜಯಕ್ಕೆ ಕಾರಣವಾಗುತ್ತದೆ. ಆದರೆ ತಾವು ಅನುಭವಿಸಿದ ಸೋಲಿನಲ್ಲಿ ಅಂತಹ ಸಿದ್ಧತೆಗಳು ಮಾಡದೇ ಇರುವುದು ಎದ್ದು ಕಾಣುತ್ತವೆ. ಪ್ರಭು, ಇನ್ನು ಮುಂದಾದರೂ ವೈರಿಯ ಬಲವನ್ನರಿತು ತಮ್ಮ ಬಲವನ್ನು ಹೆಚ್ಚಿಸಿಕೊಂಡು ಯುದ್ಧ ತಂತ್ರವನ್ನು ರೂಪಿಸಿದರೆ ಈರೇಳು ಲೋಕದಲ್ಲಿ ತಮ್ಮನ್ನು ಜಯಿಸುವವರೇ ಇರುವುದಿಲ್ಲ. ಪ್ರಭು, ಅಮಾತ್ಯರೇ, ಸಾಮಾನ್ಯ ಕ್ಷತ್ರಿಯರ ಯುದ್ಧ ತಂತ್ರವನ್ನು ಗೇಳಿ ಪಾಠದಂತೆ ನನಗೆ ಒಪ್ಪಿಸಬೇಕಾಗಿಲ್ಲ. ನನಗೆ ಯುದ್ಧವನ್ನು ಗೆಲ್ಲಲು ಯುದ್ಧ ತಂತ್ರ ಬೇಕಾಗಿರಲಿಲ್ಲ. ಈ ರಾವಣನ ಬಲ ಒಂದೇ ಸಾಕಾಗಿತ್ತು. ಆದರೆ ಆ ಬಲ ದುರ್ಬಲವಾಯಿತೇಕೆ? ಅದನ್ನು ಯೋಚಿಸಿ ಹೇಳಿ. ಮಹಾಪ್ರಭು, ತಮ್ಮ ಬಲ ದುರ್ಬಲವಾಯಿತು ಎಂದು ತಿಳಿಯುವುದರ ಬದಲು ವೈರಿಯ ಬಲ ಪ್ರಬಲವಾಗಿತ್ತು ಎಂದು ತಿಳಿದರೆ ಸೋಲಿಗೆ ಕಾರಣವೂ ತಿಳಿದಂತೆ. ಇನ್ನು ಮುಂದೆ ಆ ವೈರಿಗಿಂತ ಹೆಚ್ಚು ಪ್ರಬಲತೆಯನ್ನು ಹೊಂದುವುದರ ಬಗ್ಗೆ ಯೋಚಿಸಿದರೆ ಆಗ ನೀವು ಎಲ್ಲರನ್ನೂ ಜಯಿಸಿದಂತೆ. ಈ ಪ್ರಬಲ ದುರ್ಬಲ ವಿಚಾರವನ್ನು ಯಾವುದಾದರೂ ಮಕ್ಕಳಿಗೆ ತಿಳಿಸಿ, ನನಗಲ್ಲ. ಗುರುವರ್ಯ, ನೀವೇಕೆ ಸುಮ್ಮನೆ ಕುಳಿತಿರುವಿರಿ? ನನ್ನ ಪ್ರಶ್ನೆಗೆ ಈ ಅಮಾತ್ಯರುಗಳಿಂದ ಸಮಾಧಾನಕರ ಉತ್ತರ ಸಿಗಲಿಲ್ಲ. ನೀವಾದರೂ ಕೊಡುವಿರೋ ಇಲ್ಲವೋ? ಹೇಳುತ್ತೇನೆ ರಾವಣ, ಹೇಳುತ್ತೇನೆ. ಈ ನಿನ್ನ ಆತಂಕ ಸೋಲಿಗೆ ನೀನೇ ಕಾರಣ. ನೀನು ತಂದಿಟ್ಟಿರುವ ವಸ್ತುವೇ ಕಾರಣ. ಗುರುವರ್ಯ, ಅದಾವ ವಸ್ತು ನನ್ನನ್ನು ತಡೆದಿದೆ? ಅದು ನನಗೆ ಎಷ್ಟೇ ಆಪ್ತವಾಗಿರಲಿ ಅದನ್ನು ದೂರವಿಡುತ್ತೇನೆ. ಹೇಳಿ ಗುರುವರ್ಯ, ಅದಾವ ವಸ್ತು ಎಂದು ತಕ್ಷಣ ತಿಳಿಸಿ. ಭಸ್ಮ, ನೀನು ತಂದಿರುವ ವೇದವತಿಯ ಭಸ್ಮ. ಈ ನಿನ್ನ ಸೋಲಿಗೆ ಕೇಡಿಗೆ ಅದೇ ಕಾರಣ. ಪ್ರಬಲನಾದ ಸೂರ್ಯನನ್ನು ಮೋಡಗಳು ಮುಸುಕಿದಾಗ ಸೂರ್ಯನ ಶಕ್ತಿಯನ್ನು ಭೂಮಿ ಮುಟ್ಟಲು ಹೇಗೆ ವಿಫಲವಾಯಿತೋ ಹಾಗೆ ನಿನ್ನ ಬಲವು ಪ್ರಕಾಶಿಸುವಲ್ಲಿ ಆ ವಸ್ತು ತಡೆದಿದೆ. ಆಕೆ ಸಿಟ್ಟಾಗಿ ತನ್ನನ್ನು ತಾನೇ ಸುಟ್ಟುಕೊಂಡವಳ ಭಸ್ಮ ಅದು. ಈಗಾಗಲೇ ತನ್ನ ಪತಿಯಿಂದಲೇ ಸಂಹಾರವಾಗುವುದೆಂದು ಶಾಪವಿತ್ತ ಭಸ್ಮ ಅದು. ಅಂತಹ ಭಸ್ಮವನ್ನು ಪರಮೇಶ್ವರನ ಪ್ರಸಾದವೆಂದು ಇಟ್ಟುಕೊಂಡಿರುವೆ. ಆದ್ದರಿಂದ ನಿನಗೆ ಕೆಟ್ಟದ್ದಾಗದೆ ಒಳ್ಳೆಯದಾಗಲು ಹೇಗೆ ಸಾಧ್ಯ ರಾವಣ? ಅನುಮಾನವೇ ಇಲ್ಲ. ಆ ಪೆಟ್ಟಿಗೆ ಇಲ್ಲಿರಕೂಡದು. ವೇದವತಿ, ಭಸ್ಮವಾದ ಮೇಲೂ ನನಗೆ ಕೇಡನ್ನು ಬಯಸುತ್ತಿರುವೆಯಾ? ಆ ದುಷ್ಟ ಸ್ವರ್ಣ ಪೆಟ್ಟಿಗೆಯನ್ನು ತನ್ನಿ. ಅಪ್ಪನೇ ಪ್ರಭು. ಈ ಭೂತಕಾಲದ ಭಸ್ಮ ನನ್ನ ವರ್ತಮಾನದ ಸೋಲಿಗೆ ಕಾರಣವಾದರೆ ಭವಿಷ್ಯ ಕಾಲದಲ್ಲಿ ನನಗೆ ಒಂದು ಧೂಳಿನ ಕಣದಷ್ಟು ಕೆಡಕುಂಟಾಗಬಾರದು. ಹೇಳಿ ಗುರುವರ್ಯ, ಈ ಪೆಟ್ಟಿಗೆ ನೀನು ಮಾಡಬೇಕು. ಹೇಳಿ. ರಾವಣ, ಈ ಪೆಟ್ಟಿಗೆಯನ್ನು ಸಮುದ್ರದಲ್ಲಿ ಎಸೆದು ಬಿಡು. ಇದು ಲಂಕೆಯ ನೆಲದಲ್ಲಿ ಇರುವುದು ಬೇಡ. ಆಳ ಸಮುದ್ರದಲ್ಲಿ ಈ ಭಸ್ಮ ಅಡಗಿ ಹೋಗಲಿ. ಅದರಂತೆ ಆ ಹೆಣ್ಣಿನ ಶಾಪದ ಶಕ್ತಿಯು ಸಮುದ್ರದಲ್ಲಿ ಹುಡುಗಿ ಹೋಗಲಿ. ಅಪ್ಪಣೆ ಗುರುವರ್ಯ. ಅಮಾತ್ಯರೇ, ಮಹಾರಾಜ,
ಈ ರೀತಿಯಾಗಿ ಗುರುಗಳು ರಾವಣನಿಗೆ ಹೇಳಿದಂತೆ ರಾವಣನು ಭಸ್ಮವಿದ್ದ ಪೆಟ್ಟಿಗೆಯನ್ನು ಲಂಕೆಯ ಸಮುದ್ರಕ್ಕೆ ಎಸೆದನು. ಸಮುದ್ರದ ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಆ ಪೆಟ್ಟಿಗೆಯು ತೀರಕ್ಕೆ ಬಂದು ಬಿತ್ತು. ಕಳ್ಳರ ಗುಂಪೊಂದು ಅದನ್ನು ನೋಡಿ ಅದರಲ್ಲಿ ಸಂಪತ್ತು ಇರಬಹುದೆಂದು ಭಾವಿಸಿ ಅದನ್ನು ಒಡೆಯಲು ಪ್ರಯತ್ನಿಸಿ ವಿಫಲರಾಗಿ ಅದನ್ನು ತಮ್ಮೊಡನೆ ಕೊಂಡೊಯ್ದರು. ಕಡೆಗೊಂದು ದಿನ ನಿನ್ನ ರಾಜ್ಯದ ನದಿಯ ಬಯಲಿನಲ್ಲಿ ಚಿನ್ನದ ಪೆಟ್ಟಿಗೆಯನ್ನು ಹೂತಿಟ್ಟು ಎಂದೆಂದಾದರೂ ಒಂದು ದಿನ ಅದನ್ನು ಒಡೆಯಲು ಪ್ರಯತ್ನ ಮಾಡಬಹುದೆಂದು ಹೊರಟು ಹೋದರು. ನಿನ್ನ ರಾಜಪುರೋಹಿತರು ನಿನ್ನ ಯಾಗಕ್ಕಾಗಿ ಆ ನದಿಯ ಪ್ರದೇಶವನ್ನೇ ಆಯ್ಕೆ ಮಾಡಿದರು. ನೀನು ಅಲ್ಲಿ ನೇಗಿಲು ಹೂಡಿದೆ. ಆಗ ನಿನಗೆ ಈ ಮಗು ಇದ್ದ ಪೆಟ್ಟಿಗೆ ದೊರೆಯಿತು. ಹಾಗಾದರೆ ವೇದವತಿಯ ಭಸ್ಮವು ಇಂತಹ ಮುದ್ದಿನ ಮಗುವಾಗಿ ರೂಪಾಂತರಗೊಂಡಿದೆ. ಹೌದು ಮಹಾರಾಜ, ಆ ಭಸ್ಮ ಪೆಟ್ಟಿಗೆ ಎಲ್ಲವೂ ನಿಮಿತ್ತ ಮಾತ್ರ. ಈ ಮಹಾಲಕ್ಷ್ಮಿಯ ಸ್ವರೂಪವು ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ವ್ಯಕ್ತಗೊಳ್ಳಬಹುದು. ಅದಕ್ಕೆ ಯಾವ ದ್ರವ್ಯದ ಅವಶ್ಯಕತೆಯೂ ಇಲ್ಲ. ಅವರವರ ಸಾಧನೆಗೆ ಅನುಗುಣವಾಗಿ ಪ್ರತಿಫಲಗಳನ್ನು ಲೋಕದ ಜೀವಿಗಳಿಗೆ ನೀಡುವ ಕಾರಣಕ್ಕೆ ನೆಪ ಮಾತ್ರಕ್ಕೆ ಪ್ರಕಟಗೊಳ್ಳುತ್ತಾರೆ ಅಷ್ಟೇ. ನಿನ್ನ ಅನೇಕ ಜನ್ಮಗಳ ಫಲಾನುಫಲದಿಂದಾಗಿ ಆದಿಮಾತೆಯು ನಿನ್ನ ಮನೆಯಲ್ಲಿ ಬೆಳೆಯುವ ಭಾಗ್ಯವನ್ನು ನಿನಗೆ ಕರುಣಿಸಿದ್ದಾಳೆ. ನಾರಾಯಣ ನಾರಾಯಣ. ಆಹಾ, ಸರಿಯಾದ ಮಾತನ್ನೇ ಆಡಿದೆ. ಇಂತಹ ಭಾಗ್ಯ ಸಿಗುವುದು ಅತ್ಯಂತ ದುರ್ಲಭ. ನಾರಾಯಣ ನಾರಾಯಣ. ಜನಕ ಮಹಾರಾಜ, ಈ ತ್ರೇತಾಯುಗದಲ್ಲಿ ನಿಮ್ಮ ಮೇಲೆ ಆ ಭಗವಂತನ ಕೃಪೆ ಅಪಾರವಾಗಿ ಆಗುತ್ತದೆ. ಮುಂದೆ ನಿನ್ನಿಂದ ಮಹತ್ ಕಾರ್ಯವಾಗಲು ಮಗುವಿನ ರೂಪದ ಮಹಾತಾಯಿ ನಿನ್ನ ಅರಮನೆಯಲ್ಲಿ ಶುಕ್ಲ ಪಕ್ಷದ ಚಂದ್ರನಂತೆ ದಿನದಿಂದ ದಿನಕ್ಕೆ ಬೆಳಗುತ್ತಾ ಬೆಳೆಯುತ್ತಾಳೆ. ಅಷ್ಟೇ ಅಲ್ಲ, ನಿನಗೆ ಮಕ್ಕಳಾಗಲಿಲ್ಲವೆಂಬ ಕೊರತೆಯನ್ನು ನೀಗಿಸಲು ಸಂತಾನ ಪ್ರಾಪ್ತಿಯಾಗುತ್ತದೆ. ಅವರ ಹಿರಿಯಕ್ಕನಾಗಿ ಸೀತಾ ತನ್ನ ಬಾಲ್ಯ ಲೀಲೆಗಳಿಂದ ಈ ಅರಮನೆಯ ಸೊಬಗನ್ನು ಬೆಳಗಿಸುತ್ತಾಳೆ. ಮುಂದೆ ನಿನ್ನ ಹಾಗೂ ನಿನ್ನ ತಮ್ಮನ ಮಕ್ಕಳ ಮನೋಹರ ದೃಶ್ಯಗಳನ್ನು ನೋಡುವ ನೀನೇ ಧನ್ಯ ಮಹಾರಾಜ, ನೀನೇ ಧನ್ಯ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಅನುಪಮರಾನಂದ ತಂದೇಹ ಸಿರಿಕಂದ ಅಗಣಿತ ಚೆಲುವಿನ ವದನಾರವಿಂದ ಮಿಥಿಲೆಯ ಭಾಗ್ಯವೋ ದಿವಿಚಾರ ವರವೋ ಜನಕರ ವಂಶದ ಭಾಗ್ಯದ ನಿಧಿಯೋ ರವಿ ಶಶಿ ತಾರಾ ಕಾಂತಿಯ ಕಣ್ಗಳು ನವರತ್ನಗಳ ಮೀರಿದ ಚೆಲುವು ಅಷ್ಟಲಕ್ಷ್ಮಿಗಳ ಸಕಲ ಸಂಪದವು ಭುವಿಯಲ್ಲಿ ಸಿಕ್ಕಿತು ಅಪರೂಪದ ಮುತ್ತು ಅನುಪಮರಾನಂದ ತಂದೇಹ ಸಿರಿಕಂದ ಅಗಣಿತ ಚೆಲುವಿನ ವದನಾರವಿಂದ ಅಗಣಿತ ಚೆಲುವಿನ ವದನಾರವಿಂದ ಅಗಣಿತ ಚೆಲುವಿನ ವದನಾರವಿಂದ. ಧರಣಿ ಜಾತೆ ಜನಕಪುತ್ರಿ ರಾಜಕುಮಾರಿ ಸೀತಾದೇವಿ ಆಗಮಿಸಬೇಕು. ಜನಕ ಮಹಾಪ್ರಭು ಪುತ್ರಿ ಊರ್ಮಿಳಾದೇವಿ ದಯಮಾಡಿಸಬೇಕು. ಶಿರಧ್ವಜ ಜನಕ ಮಹಾಪ್ರಭುಗಳ ಸಹೋದರರಾದ ಕುಶಧ್ವಜ ಪುತ್ರಿಯರು ಮಾಂಡವಿ ಶ್ರುತ ಕೀರ್ತಿಯರು ಆಗಮಿಸಬೇಕು.
ರಾಜಕುಮಾರಿಯರೇ, ಈಗ ನೀವು ನಿಮ್ಮ ಬಳಿ ಇರುವ ಹೂಗಳಿಂದ ಮಾಲೆಯನ್ನು ಕಟ್ಟಿ ಅಲ್ಲಿರುವ ದೇವಿಯ ಶಿಲಾ ವಿಗ್ರಹಕ್ಕೆ ಹಾರ ಹಾಕಬೇಕು. ಎಲ್ಲರಿಗಿಂತ ಕೊನೆಯಲ್ಲಿ ಹಾಕಿದವರು ಕಣ್ಣಾಮುಚ್ಚಾಲೆ ಆಟದಲ್ಲಿ ಅವಿತುಕೊಂಡವರನ್ನು ಹುಡುಕಬೇಕು. ಈಗ ಈ ಮಾಲೆ ಕಟ್ಟಿ ದೇವಿಗೆ ಹಾರ ಹಾಕುವ ಕಾರ್ಯವನ್ನು ಮುಂದುವರಿಸಿ. ಬನ್ನಿ ಇಲ್ಲಿ. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಶ್ರವಣ, ಶತಭಿಷ, ರೇವತಿ, ಪುಷ್ಯ. ಸಹೋದರಿ, ಅಲ್ಲಿ ಕಾಡಿದೆ, ಅಲ್ಲಿ ಏಕೆ ಹೋಗುತ್ತಿರುವೆ? ಬರುವೊಂದು ಅಪಾಯದಿಂದ ಕೂಗುತ್ತಿದೆ. ನಾ ಅದನ್ನು ರಕ್ಷಿಸಲು ಹೋಗುತ್ತಿದ್ದೇನೆ. ಬೇಡ ಸಹೋದರಿ, ಅಲ್ಲಿ ಹೋಗಬೇಡ. ಊರ್ಮಿಳಾ, ಈ ವಿಚಾರವನ್ನು ಕೂಡಲೇ ಮಾಂಡವಿಗೆ ತಿಳಿಸೋಣ ಬಾ. ಮಾಂಡವಿ, 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 ಏನಾಯಿತು? ಅಲ್ಲಿ ನೋಡು, ಸಹೋದರಿಯು ಪ್ರಾಣಿಯೊಂದನ್ನು ರಕ್ಷಿಸಲು ಕಾಡಿನೆಡೆಗೆ ಹೋಗುತ್ತಿದ್ದಾಳೆ. ಅಯ್ಯಯ್ಯೋ, ಅದು ಭಯಂಕರವಾದ ಕಾಡು. ಅಲ್ಲಿ ಭಯಂಕರವಾದ ಕಾಡು ಪ್ರಾಣಿಗಳು ಇದೆಯಲ್ಲ. ಹೌದು, ನನಗೂ ಹೋಗಲು ಭಯವಾಗುತ್ತಿದೆ. ಆದರೆ ಸಹೋದರಿಯು ಕಾಡಿಗೆ ಹೋಗೇ ಬಿಟ್ಟಳಲ್ಲ. ಅಯ್ಯಯ್ಯೋ, ಆನೆ ಗರ್ಜನೆ ಕೇಳಿಸುತ್ತಿದೆ. ಹಾಗಾದರೆ ಈ ವಿಚಾರವನ್ನು ಕೂಡಲೇ ಅರಮನೆಯಲ್ಲಿ ತಿಳಿಸೋಣ ಬನ್ನಿ. ಮಾತಾಶ್ರೀ, ಸೀತೆ ಅರಮನೆಯ ಹಿಂದಿರುವ ಕಾಡಿನೊಳಗೆ ಹೋದಳು. ಕರುವೊಂದು ಅಪಾಯದಲ್ಲಿದೆ, ನಾನದನ್ನು ರಕ್ಷಿಸಲೇಬೇಕು ಎಂದು ನಾವು ಎಷ್ಟು ಹೇಳಿದರೂ ಸೀತಾ ಆ ಕಾಡಿನೊಳಗೆ ಹೋಗಿಯೇ ಬಿಟ್ಟಳು. ಅಲ್ಲಿಂದ ಆನೆ ಕೂಗು ಕೇಳಿ ಬರುತ್ತಿತ್ತು.
ಮಾತೇನು? ನಮ್ಮ ಸೀತೆಗೆ ಯಾವ ಅಪಾಯವೂ ಆಗಬಾರದು. ಆಕೆ ಸುರಕ್ಷಿತವಾಗಿರಬೇಕು. ಕಾಡಿನ ಮೂಲೆ ಮೂಲೆಯನ್ನು ಹುಡುಕಿ ಸೀತೆಗಾಗಿ ಶೋಧಿಸಿ. ನಾವು ಕಾಡನ್ನು ಪ್ರವೇಶಿಸಿ ಸೀತೆಯನ್ನು ಹುಡುಕುತ್ತೇವೆ. ಅದರ ಅಗತ್ಯವಿಲ್ಲ ಮಹಾಪ್ರಭು. ಅಲ್ಲಿ ನೋಡಿ, ನೀನೇಕಮ್ಮ ಕಾಡಿನೊಳಗೆ ಹೋಗಿದ್ದೆ? ಸೀತೆ, ನಿನಗೆ ಎಲ್ಲಿ ಅಪಾಯವಾಯಿತು ಎಂದು ನಾವೆಲ್ಲರೂ ಹೆದರಿದ್ದೆವು. ನನಗೆ ಯಾವ ಅಪಾಯವೂ ಆಗಲಿಲ್ಲ. ಆದರೆ ಈ ಕರು ನಡೆಯಲಾಗದೆ ಕಾಲಿಗೆ ಮುಳ್ಳು ಚುಚ್ಚಿಕೊಂಡು ಗಾಯಗೊಂಡಿದ್ದರಿಂದ ಅಪಾಯದಲ್ಲಿ ಸಿಲುಕಿತ್ತು. ಅದನ್ನು ರಕ್ಷಿಸುವ ಭಾಗ್ಯ ನನ್ನದಾಯಿತು. ಸಹೋದರಿ, ಆನೆಯ ಗರ್ಜನೆಯೂ ಕೇಳಿ ಬರುತ್ತಿತ್ತು. ಅಲ್ಲಿ ಆನೆಯೂ ಇರಲಿಲ್ಲವೇ? ಅಲ್ಲಿ ಆನೆಯಂತೂ ಇತ್ತು. ಆ ಆನೆಯಿಂದ ನಿನಗೆ ಯಾವ ಅಪಾಯವೂ ಆಗಲಿಲ್ಲವೇ? ಆನೆ ತನ್ನ ಪಾಡಿಗೆ ತಾನು ಹೊರಟೇ ಹೋಯಿತು. ನನಗೆ ಯಾವ ಅಪಾಯವೂ ಆಗಲಿಲ್ಲ. ಸರಿಯಮ್ಮ, ಈಗ ಆದದ್ದಾಯಿತು. ಇನ್ನು ಮುಂದೆ ಇಂತಹ ಅಪಾಯ ಕಾರ್ಯಕ್ಕೆ ಹೋಗಬೇಡ. ನೋಡು, ಕಾಡಿನಲ್ಲಿ ಏನಾದರೂ ಆದರೆ ಅದನ್ನು ರಕ್ಷಿಸುವುದಕ್ಕೆ ರಾಜಭಟರಿದ್ದಾರೆ, ಸೈನಿಕರಿದ್ದಾರೆ, ಸ್ವತಃ ನಾವೇ ಇದ್ದೇವೆ. ನಮಗೆ ವಿಷಯ ತಿಳಿಸಿದರೆ ನಾವು ರಕ್ಷಣಾ ಕಾರ್ಯ ಮಾಡುತ್ತೇವೆ. ಆನೆಯು ಗೀಳಿಡುವುದನ್ನು ಕೇಳಿ ನಿನಗೇನು ಅಪಾಯವಾಯಿತೋ ಎಂದು ಊರ್ಮಿಳೆಯು ಹೆದರಿದ್ದಾಳೆ. ಹೌದೇ? ಹಾಗಾದರೆ ನಾನು ಈ ಕೂಡಲೇ ಊರ್ಮಿಳೆಯ ಬಳಿ ಹೋಗಬೇಕು. ಅವಳನ್ನು ಉಪಚರಿಸಬೇಕು. ಭಟರೇ, ಈ ಕರುವನ್ನು ಕರೆದುಕೊಂಡು ಹೋಗಿ. ನಾನು ಸೀತೆ ಬಂದಿದ್ದೇನೆ, ಕಣ್ಣು ಬಿಡು, ನನ್ನನ್ನು ನೋಡು ಊರ್ಮಿಳಾ. ಸಹೋದರಿ ಊರ್ಮಿಳಾ, ಸೀತಾ ಸಹೋದರಿಯು ಕಾಡಿನಿಂದ ಕರುವೊಂದನ್ನು ರಕ್ಷಿಸಿ ತಂದಳು. ಊರ್ಮಿಳಾ, ಆನೆಯು ಸಹೋದರಿಗೆ ಯಾವ ಅಪಾಯವೂ ಮಾಡಿಲ್ಲ. ಕಣ್ಣು ಬಿಟ್ಟು ನೋಡು, ಸಹೋದರಿ ಸೀತೆಯು ಬಂದಿದ್ದಾಳೆ. ನೋಡು ನೋಡು ಊರ್ಮಿಳಾ. ಇಲ್ಲ, ನಾನು ನೋಡುವುದಿಲ್ಲ. ಕಾಡಿಗೆ ಹೋಗಬೇಡ ಎಂದು ನಾನು ಎಷ್ಟು ಹೇಳಿದರೂ ಸಹೋದರಿಯು ಕಾಡಿಗೆ ಹೋಗೇ ಬಿಟ್ಟಿದ್ದಾಳೆ. ನಾನು ಅವಳನ್ನು ನೋಡುವುದೂ ಇಲ್ಲ, ಕಣ್ಣನ್ನು ಬಿಡುವುದೂ ಇಲ್ಲ. ಸರಿ ಸರಿ, ಕಣ್ಣು ಬಿಟ್ಟು ನನ್ನನ್ನು ನೋಡದಿದ್ದರೆ ಬೇಡ. ನಿನಗೆ ಇಷ್ಟವಾದ ಚಂದ್ರನನ್ನು ಅಂಗೈನಲ್ಲೇ ತೋರುತ್ತೇನೆ, ಹಾಗಾದರೂ ನೋಡುವೆಯಾ? ಊರ್ಮಿಳಾಗೆ ಅಂಗೈನಲ್ಲಿ ಚಂದ್ರನನ್ನು ಹೇಗೆ ತೋರಿಸುತ್ತೀಯ ಸೀತಾ? ತೋರುತ್ತೇನೆ. ಊರ್ಮಿಳೆ ನೋಡುತ್ತೇನೆ ಎಂದರೆ ಖಂಡಿತ ತೋರುತ್ತೇನೆ. ನೀನು ಚಂದ್ರನನ್ನು ಅಂಗೈಯಲ್ಲಿ ತೋರಿಸು, ಆಗ ನಾನು ಕಣ್ಣನ್ನು ಬಿಡುತ್ತೇನೆ. ಸರಿ, ತೋರಿಸುತ್ತೇನೆ. ಅದು ಹೇಗೆ ಸಾಧ್ಯ? ಊರ್ಮಿಳೆ, ನನ್ನ ಜೊತೆ ಬಾ. ಆದರೆ ನಾನು ಕಣ್ಣನ್ನು ಬಿಡುವುದಿಲ್ಲ. ಸರಿ, ಹಾಗೇ ಆಗಲಿ.
ಕಣ್ಣು ಬಿಟ್ಟು ಚಂದನನ್ನ ನೋಡು. ನಾನು ನನ್ನ ಬಾಣಗಳಿಂದ ಶರಸೇತುವೆಯನ್ನು ಕಟ್ಟುತ್ತೇನೆ. ಇಲ್ಲ, ನಾನು ಆ ಚಂದ್ರನನ್ನು ವಶಪಡಿಸಿಕೊಂಡು ನಮ್ಮ ಅರಮನೆಯ ದೀಪವಾಗಿಸುತ್ತೇನೆ. ಇಲ್ಲ, ಆ ಕೆಲಸವನ್ನು ನಾನು ಮಾಡುತ್ತೇನೆ. ಆ ಚಂದ್ರನವರೆಗೆ ಶರಸೇತುವೆಯನ್ನು ಕಟ್ಟುತ್ತೇನೆ. ನಾನು ಕಟ್ಟುತ್ತೇನೆ. ನಾನು ಸೋದರ ಶತ್ರುಘ್ನ, ಸೋದರ ಭರತ, ನಮ್ಮೆಲ್ಲರ ಹಿರಿಯ ಸಹೋದರ ಶ್ರೀರಾಮಚಂದ್ರನನ್ನೇ ಕೇಳೋಣ. ಇಲ್ಲಿಂದ ಪರಸ್ಪರ ಜೋರಾಗಿ ವಾಗ್ವಾದ ಮಾಡುತ್ತಿರುವುದು ನನಗೆ ಕೇಳಿ ಬಂದಿತು. ಆದುದರಿಂದ ನಾನು ಬಂದೆ. ಸಹೋದರ, ಆ ಚಂದ್ರನಿಗೆ ಶರಸೇತುವೆಯನ್ನು ನಾನು ಕಟ್ಟುತ್ತೇನೆ ಎಂದು ಭರತ ಶತ್ರುಘ್ನರು ಜಗಳವಾಡುತ್ತಿದ್ದಾರೆ. ಭರತ, ಶತ್ರುಘ್ನ, ನೀವಿಬ್ಬರೂ ಆ ಚಂದ್ರನವರೆಗೆ ಶರಸೇತುವೆಯನ್ನು ಕಟ್ಟುವುದು ಬೇಡ. ಆ ಚಂದ್ರನು ರಾತ್ರಿಯ ಹೊತ್ತು ಲೋಕವನ್ನೇ ಬೆಳಗಿ ಸಕಲ ಜೀವರಾಶಿಗಳಿಗೆ ಆನಂದ ಕೊಡಲಿ. ಅದಕ್ಕೆ ನಾವು ಅಡ್ಡಿ ಮಾಡುವುದು ಬೇಡ. ಹಾಗಾದರೆ ನಮ್ಮ ಶಸ್ತ್ರವಿದ್ಯೆ ಎಲ್ಲಿ ತೋರುವುದು? ನಮ್ಮ ಜಾಣ್ಮೆಯನ್ನು ಎಲ್ಲಿ ತೋರುವುದು? ನಾಳೆ ಬೆಳಗ್ಗೆ ಶಸ್ತ್ರಾಭ್ಯಾಸದ ಮೈದಾನದಲ್ಲಿ ಬಿಲ್ವಿದ್ಯೆ ಪ್ರದರ್ಶನ ಏರ್ಪಾಡಾಗಲಿ. ಅಲ್ಲಿ ನಿಮ್ಮ ಜಾಣ್ಮೆಯನ್ನು ತೋರಿಸಿದರಾಯಿತು. ಭರತ, ನೀನು ನಿನ್ನ ಬಾಣ ಪ್ರಯೋಗದಿಂದ ಆ ಮರದ ಹಣ್ಣೊಂದನ್ನು ಬೀಳಿಸಿ ತಂದು ಕೊಡಬೇಕು. ಆಗಲಿ ಮಾತೆ. ಭಲೆ ಮಗನೇ, ಭಲೆ. ಕೌಸಲ್ಯ, ನಿನ್ನ ಮಗ ರಾಮನಿಗೂ ತನ್ನ ಶಸ್ತ್ರಪ್ರಾವೀಣ್ಯತೆಯನ್ನು ಪ್ರದರ್ಶಿಸಲು ತಿಳಿಸು. ರಾಮ, ಮಾತೆ, ನಮೋ ನಮಃ. ತಂದೆಗೆ ವಂದನೆಗಳು. ಜೀವಾಲಿ. ಗುರುವರಿಯ ಪ್ರಣಾಮಗಳು. ಜಯವಾಗಲಿ. ಚಿಕ್ಕಮ್ಮಂದರಿಗೆ ವಂದನೆಗಳು. ನನ್ನ ಶಸ್ತ್ರಪ್ರಯೋಗವನ್ನು ನಡೆಸಲು ನಿಮ್ಮೆಲ್ಲರ ಅಪ್ಪಣೆಯನ್ನು ಕೋರುತ್ತೇನೆ. ಅದರ ಯಶಸ್ಸಿಗಾಗಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಬಯಸುತ್ತೇನೆ. ರಾಮಚಂದ್ರ, ತಂದೆ, ನಿನ್ನ ಒಂದೇ ಒಂದು ಶರಪ್ರಯೋಗದಿಂದ ಎಲ್ಲರಿಗೂ ಒಂದೊಂದು ಹಣ್ಣು ಸಿಗುವಂತೆ ಮಾಡುವಿಯಾ? ಆಗಲಿ ತಂದೆ, ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ಆದರೆ ದೊಡ್ಡ ಬಾಣವನ್ನು ಮತ್ತೆ ತೊಡಬಾರದು. ಆಗಲಿ ತಂದೆ. ಶುಭವಾಗಿ. ಒಂದೇ ಒಂದು ಬಾಣದಿಂದ 7 ಹಣ್ಣುಗಳನ್ನು ಹೇಗೆ ಬೀಳಿಸುವನು? ರಾಮ ಆಡಿದ ಮಾತನ್ನು ಸಾಧಿಸಿ ತೋರಿಸುತ್ತಾನೆ. ರಾಮ, ನೀ ಜಯಿಸಲೇಬೇಕು. ಆಗಲಿ ಮಾತೆ. ಸಹೋದರ, ಒಂದೇ ಬಾಣದಿಂದ 7 ಹಣ್ಣುಗಳನ್ನು ಬೀಳಿಸುವುದು ನಿಜ.
ಸಹೋದರನ ಅಂತಹ ಬಾಣ ಪ್ರಯೋಗವನ್ನು ನೋಡುವುದೇ ಚೆಂದ. ಸಹೋದರನಿಗೆ ಜಯವಾಗಲಿ. 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 ಭಲೇ ರಾಮಚಂದ್ರ, ಭಲೇ. ನಿನ್ನ ಬಾಣ ಪ್ರಯೋಗ ಅದ್ಭುತ. ರಾಮನ ಗುರಿ ಎಂದೂ ತಪ್ಪುವುದಿಲ್ಲ ಎಂದು ಲೋಕವಿಖ್ಯಾತನಾಗ. ಸಹೋದರನಿಗೆ ಜಯವಾಗಲಿ. ಕೌಸಲ್ಯ, ಸುಮಿತ್ರ, ಕೈಕೇಯಿ ಇಂತಹ ಮುತ್ತಿನಂತಹ ಮಕ್ಕಳನ್ನು ಪಡೆದ ನಾವೇ ಧನ್ಯರು. ಧನ್ಯ. ಮಂತರೆ, ಮಂತರೆ, ನಾನು ಇಲ್ಲಿದ್ದೇನೆ ಮಹಾರಾಣಿ. ಇಲ್ಲೇನು ಮಾಡುತ್ತಿರುವೆ ಮಂತರೆ? ಬೆಂಕಿಗೆ ಧೂಪ ಹಾಕುತ್ತಿದ್ದೇನೆ ಮಹಾರಾಣಿ. ಈಗ ಇಲ್ಲೇಕೆ ಧೂಪ ಹಾಕುತ್ತಿರುವೆ? ನಮಗೆ ಬೇಡವಾದ ಜೀವಿಗಳನ್ನು ದೂರ ಮಾಡಲು, ಬೇಕಾದ ಜೀವಿಗಳಿಗೆ ಆನಂದ ನೀಡಲು ಮಹಾರಾಣಿ. ಸರಿ ಸರಿ. ಬಿಸಿಲಿನ ಬೇಗೆಯಲ್ಲಿ ಮಕ್ಕಳ ಶಸ್ತ್ರಾಭ್ಯಾಸ ಚಮತ್ಕಾರವನ್ನು ಕಂಡು ಆಯಾಸಗೊಂಡಿದ್ದೇನೆ. ತೈಲಾಭ್ಯಂಜನಕ್ಕೆ ಸಿದ್ಧಪಡಿಸು. ಆಗಲಿ ಮಹಾರಾಣಿ. ಮಹಾರಾಣಿ, ಮಕ್ಕಳಲ್ಲಿ ಯಾರ ಶಸ್ತ್ರವಿದ್ಯೆ ಕೈಚಳಕ ನಿಮಗೆ ಇಷ್ಟವಾಯಿತು? ರಾಮನದು. ಅವನು ಒಂದೇ ಬಾಣದಿಂದ 7 ಹಣ್ಣುಗಳನ್ನು ಬೀಳಿಸಿದ. ಭರತನ ಕೈಚಳಕ? ಭರತ, ಲಕ್ಷ್ಮಣ, ಶತ್ರುಘ್ನ ಇವರೆಲ್ಲರೂ ಗುರಿ ಇಟ್ಟು ಒಂದೊಂದು ಹಣ್ಣನ್ನು ಬೀಳಿಸಿದರು. ಎಲ್ಲರದು ಒಂದು ತೂಕವಾದರೆ ರಾಮನದು ಇವರೆಲ್ಲರಿಗೂ ಸಮನಾದ ಒಂದೇ ತೂಕ. ಅವನ ವಿಶೇಷವೇ ವಿಶೇಷ. ನಿಜ. ರಾಜನು ತನ್ನ ಪ್ರಜೆಗಳನ್ನು ಮಕ್ಕಳಂತೆ ಕಾಣುವುದು ಬೇರೆ, ಮಗನನ್ನು ಸಿಂಹಾಸನದ ಮೇಲೆ ಕೂರಿಸುವುದು ಬೇರೆ. ಹಾಗೆಯೇ ರಾಮನ ವಿಶೇಷವನ್ನು ಮೆಚ್ಚುವುದು ಬೇರೆ, ಭರತನಲ್ಲಿ ಇನ್ನೂ ಹೆಚ್ಚಿನ ಕುಶಲತೆಯನ್ನು ಬಯಸುವುದು ಬೇರೆ. ತಮ್ಮ ಹೊಟ್ಟೆಯಲ್ಲಿ ಜನಿಸಿದ ಭರತ ವಿಶೇಷ ವ್ಯಕ್ತಿಯಾಗಬೇಕು. ಅವನು ಎಲ್ಲರನ್ನು ಮೀರಿಸಿ ತನ್ನ ಚಾತುರ್ಯವನ್ನು ತೋರಬೇಕು. ಏಕೆ ಏಕೆ ಇದನ್ನೆಲ್ಲ ಹೀಗೆ ಹೇಳುತ್ತಿರುವೆ ಮಂತರೆ? ಮಹಾರಾಣಿ, ಯಾವುದೇ ತಾಯಿಗೆ ತಾನು ಹಡೆದ ಕಂದ ಎಲ್ಲರಿಗಿಂತ ಹೆಚ್ಚು ಉನ್ನತಿಯನ್ನು ಪಡೆಯುವುದರಲ್ಲಿ ಸಿಗುವ ಆನಂದವೇ ದೊಡ್ಡದು. ಆ ಆನಂದ ನನ್ನ ಮಹಾರಾಣಿಯದಾಗಬೇಕು. ಯಾರಿಗೂ ಸಿಗದ ಸ್ಥಾನ, ಮಾನ, ಗೌರವಗಳು ನಮ್ಮ ಭರತನಿಗೆ ಸಿಗಬೇಕು. ನಿಮಗಾಗುವ ಆನಂದ ಈಗ ನಾನು ಹೇಳಿದರೆ ನಿಮಗೆ ತಿಳಿಯುವುದಿಲ್ಲ. ಅದನ್ನು ಅನುಭವಿಸಿದಾಗಲೇ ನಿಮಗೆ ಅರಿವಾಗುತ್ತದೆ. ಸದ್ಯಕ್ಕೆ ನಿಮ್ಮ ಅಭ್ಯಂಜನಕ್ಕೆ ಸಿದ್ಧಪಡಿಸುತ್ತೇನೆ.